ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಗದಗ್ ಮಗಳು ಬ್ಲಾಗ್. ಸ್ನೇಹಿತರೆ, ಇವತ್ತು ಅಮೇರಿಕಾದಾಗಿನ ಇಂಡಿಯನ್ ಸ್ಟೋರ್ಸು ಹೆಂಗಿರ್ತಾವು, ಅದ್ರಾಗ ಏನೇನು ಸಿಗ್ತೈತಿ ಅಂತ ನೋಡ್ಕೊಂಡು ಬರೋಣ ಅಂತ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಸೊ ದ್ಯಾಟ್ ನನ್ನ ವಿಡಿಯೋಸ್ ಯಾವಾಗ ನಾ ಅಪ್ಲೋಡ್ ಮಾಡ್ತೀನಿ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾವು ಅಂತ. ಇವತ್ತಿನ ವ್ಲಾಗ್ ಶುರು ಮಾಡ್ತೀನಿ. ಸೊ ಈ ಸ್ಟ್ರೀಟ್ ಐತಲ್ರಿ, ಇದಕ್ಕೆ ಏನಂತಾರಂದ್ರೆ ವೆಸ್ಟ್ ಮಾರ್ಕೆಟ್ ಸ್ಟ್ರೀಟ್ ಅಂತಾರ. ನಾವು ವೆಸ್ಟ್ ಮಾರ್ಕೆಟ್ ಸ್ಟ್ರೀಟ್ ಇಂಡಿಯನ್ ಗ್ರೋಸರಿಗೆ ಬಂದೀವಿ ಇವಾಗ. ಸೊ ಈ ಥರ ಎಲ್ಲ ಹೊರಗಡೆ ಕಾಣ್ತೈತೆ ನೋಡ್ರಿ. ಇದು ನಡೀರಿ ಇವಾಗ ಒಳಗಡೆ ಏನೇನು ಸಿಗ್ತಾವು ಅಂತ ನೋಡೋಣ. ಇವತ್ತು ಕ್ರೌಡ್ ಭಾಳ ಐತ್ರಿ ಹಬ್ಬ ಇರೋದಕ್ಕೆ. ಸೊ ಗಣೇಶನ್ ನೋಡ್ರಿ ಈ ಥರ ಸೆಲ್ ಮಾಡ್ತಾರ. ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದ್ವು. ಸೊ ಇವು ಎಲ್ಲ ಫ್ರೋಝನ್ ಐಟಮ್ಸು, ರೆಡಿ ಫುಡ್ಸ್ ನೋಡ್ರಿ. ಇವೆಲ್ಲ ರೆಡಿ ಟು ಈಟ್. ಸೊ ಕಾಫಿ ಪೌಡರು, ಟೀ ಪೌಡರ್ ನೋಡ್ರಿ, ರೆಡ್ ಲೇಬಲ್ ಟೀ ಪೌಡರು $6 ಐತಿದ್ರ ರೇಟು. ಸೊ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ $450 ಆಗ್ತೈತಿ. ಇವೆಲ್ಲ ಆಯಿಲು. ಸೊ ಬೇರೆ ಬೇರೆ ಥರ ಐಟಮ್ಸ್ ಎಲ್ಲ ಇಟ್ಟಾರ. ಇಂಡಿಯನಾಗ ಏನೇನು ಸಿಗ್ತಾವೆ ಎಲ್ಲ ಅದಾವೆ ನೋಡ್ರಿ ಇಲ್ಲಿ. ಸೊ ಸ್ನೇಹಿತರೆ, ಜೋಳದ ಹಿಟ್ಟು ಸಿಗ್ತೈತಿ ಇಲ್ಲಿ. ಇದೇ ನೋಡ್ರಿ ಜೋಳದ ಹಿಟ್ಟು ಪ್ಯಾಕೆಟು 4 LB ಐತಿ. ಅಂದ್ರೆ 1 kg 800 ಗ್ರಾಮು. ಇದ್ರದ್ದು ಪ್ರೈಸ್ ಎಷ್ಟೈತಂದ್ರೆ $6, $5 ಇದು. ಸೊ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ $370 ಆಗ್ತೈತಿ ನೋಡ್ರಿ. $370 ಆಗ್ತೈತಿ. ಸೊ ಇವೆಲ್ಲ ಮೂಂಗ್ ಫ್ಲೋರು, ಉಪ್ಪಿಟ್ಟಿನ ರವಾ ಎಲ್ಲ ಅದಾವ ನೋಡ್ರಿ ಇಲ್ಲಿ. ಸೊ ಅವಲಕ್ಕಿ ಮೀಡಿಯಮ್ಮು, ಥಿಕ್ಕು ಎಲ್ಲ ಇಟ್ಟಿರ್ತಾರ. ಇವೆಲ್ಲ ಬಾಸ್ಮತಿ ಚಾವಲ್ ನೋಡ್ರಿ. ರಾಯಲ್ಲು, ಬಾಸ್ಮತಿ ಚಾವಲ್, ಲಕ್ಷ್ಮಿ ಬ್ರ್ಯಾಂಡು, ಆಮೇಲೆ ಇಂಡಿಯಾ ಗೇಟು. ಇವೆಲ್ಲ ಬೇರೆ ಬೇರೆ ಚುರುಮರಿಗಳು ನೋಡ್ರಿ. ಚುರುಮರಿ ಇಟ್ಟಾರ. ಸೊ ಇದಕ್ಕೆ $249 ಅಂತಂದ್ರೆ ಆಲ್ಮೋಸ್ಟ್ $200 ಆಗ್ತೈತಿ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ. ಇವೆಲ್ಲ ಕಾಯಿಪಲ್ಯ ನೋಡ್ರಿ, ಚೌಳಿಕಾಯಿನೂ ಇಟ್ಟಾರ. ಇವು ಉಳ್ಳಾಗಡ್ಡಿ. ಸೊ ಚೌಳಿಕಾಯಿ ನೋಡ್ರಿ, ತೋರಿಸ್ತೀನಿ ಈಗ. ಇದಕ್ಕೆ per LB $249, $250 ಹಿಂಗೆ ಇರ್ತೈತಿ ಡಾಲರ್ಸು. ಅದೇ $210 ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ. ಇವೆಲ್ಲ ತಪ್ಪಲು ಪಲ್ಯ ಇಟ್ಟಾರ ನೋಡ್ರಿ. ಸ್ಪಿನೆಚ್ಚು ಎಲ್ಲ, ಪಾತ್ರೆಗಳು ಎಲ್ಲ ಇಟ್ಟಾರ. ಸೊ ಇದು ನೋಡ್ರಿ ತಳಲು, ದೇವ್ರ ಐಟಮ್ಸ್ ಎಲ್ಲ ಅದಾವ ಇಲ್ಲಿ. ವಿಭೂತಿ, ಕುಂಕುಮ, ಗಂಧದ ಕಟ್ಟಿಗೆ $10 ಐತಿ. ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ $730, $740 ಆಗ್ಬೋದು. ಸೊ ದೇವ್ರು ಎಲ್ಲ ಸ್ಟ್ಯಾಚ್ಯೂ, ಆಮೇಲೆ ಫೋಟೋಸು, ರಂಗೋಲಿ ಪೌಡರು, ಅಗರಬತ್ತಿ ಎಲ್ಲ ಇರ್ತಾವ ನೋಡ್ರಿ. ಪಾಪಡು ಇಟ್ಟಾರ. ಸೊ ಹಿಂಗೈತೆ ನೋಡ್ರಿ ಇಂಡಿಯನ್ ಗ್ರೋಸರಿ.
ಸೊ ನಾಳೆ ಗಣೇಶ ಚತುರ್ಥಿ ಅಲ್ರಿ, ಅದಕ್ಕೆ ನಾನು ಮೋತಿಚೂರಿನ ಉಂಡೆ ಮಾಡಾಕತ್ತೀನಿ. ಅದು ಯಾವ ರೀತಿ ಮಾಡ್ಬೋದು ಅಂತ ನೀವು ನೋಡಿರಂತ. ಸೊ ಎಲ್ಲ ಈ ಥರ ಪೂಜಾ ಐಟಮ್ಸ್ ಎಲ್ಲ ಸಿಗ್ತಾವು ಇಲ್ಲಿ. ಸೊ ಸ್ವೀಟ್ ಕೂಡ ಸಿಗ್ತಾವ್ರಿ, ಎಲ್ಲ ಸ್ವೀಟ್ಸು ಸಿಗ್ತಾವ. ಸಣ್ಣದೊಂದು ಕ್ಯಾಫೆ ಕೂಡ ಐತಿ, ಅಲ್ಲಿ ಚಾಟ್ಸು ಎಲ್ಲ ಸಿಗ್ತಾವು. ಲಂಚ್ಗೂ ಎಲ್ಲ ಇಟ್ಟಿರ್ತಾರ. ಸೊ ಇದು ಗಣೇಶನ್ ನೋಡ್ರಿ ಎಷ್ಟು ಕ್ಯೂಟ್ ಐತಿ. ಅದಕ್ಕೆ $12 ಅಂದ್ರೆ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ $880 ಆಗ್ತೈತೆ ನೋಡ್ರಿ. ಸೊ ಬನ್ನಿರಿ ಸ್ನೇಹಿತರೆ, ಇವಾಗ ಮೋತಿಚೂರು ಉಂಡೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಮೋತಿಚೂರು ಉಂಡೆ ನಾನು ಮಾಡಿದ್ದು ಯಾವ ಥರ ಆಗ್ಯಾವ ನೋಡಿ. ಸೇಮ್ ಶಾಪ್ನಾಗ ಇರ್ತಾವಲ್ರಿ ಅದೇ ಥರ ಆಗ್ಯಾವು. ಅದಕ್ಕೆ ಏನೇನು ಬೇಕಂತ ನೋಡ್ರಿ. 1 ಬಟ್ಲು ಕಡ್ಲಿಬೇಳೆ ನೆನೆಸಿಟ್ಕೊಂಡಿನಿ ನಾನು. 4 ರಿಂದ 5 ತಾಸು ನೆನೆಸಿಡಬೇಕು. ಸೊ ಈ ಥರ ಆಗ್ಬೇಕು ನೋಡ್ರಿ, ಅವು ಈ ಥರ ಎಲ್ಲ ಆಗಬೇಕದು. ಸೊ ಇದನ್ನೆಲ್ಲ ನೀರು ಬಸ್ಕೊಂಡು ಇವಾಗ ಜಾರಿಗೆ ಹಾಕೋಣ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಸೊ ನೋಡ್ರಿ, ಇದಕ್ಕೆ ನೀರು ಆ್ಯಡ್ ಮಾಡೋಂಗಿಲ್ಲ. ಮೇನ್ ಏನಂದ್ರೆ ನೀರು ಆ್ಯಡ್ ಮಾಡಬಾರ್ದು, ಅದೇ ಜಾರಿಗೆ ಹಾಕಿ ಹಂಗೆ ಗ್ರೈಂಡ್ ಮಾಡಬೇಕು. ನೀರು ಹಾಕ್ಲಾರ್ದಂಗೆ. ನೀರು ಹಾಕಿದ್ರೆ ಸರಿಯಾಗಿ ಆಗಂಗಿಲ್ಲ ಮೋತಿಚೂರು ಉಂಡೆ. ನೋಡ್ರಿ ಈ ಥರ ಉರುಟು ಇರಬೇಕಿದು, ಪೂರ ಸಣ್ಣ ಮಾಡ್ಕೋಬಾರ್ದು. ಈಗ ಆಯ್ತು ನೋಡ್ರಿ ಎಲ್ಲ. ಸೊ ಇದನ್ನು ಎಣ್ಣೆ ಕಾಯಕ್ಕಿಟ್ಟು ಈಗ ವಡೆ ತಟ್ಕೊತೀವಲ್ರಿ, ಮಸಾಲ ವಡೆ ಆ ಥರ ತಟ್ಟೋಣ ಈಗ. ಸೊ ಒಂದೊಂದೇ ಬಿಟ್ಕೊಂತ ಹೋಗೋಣ. ಈ ಥರ ನೋಡ್ರಿ, ಈ ಥರ ಮಾಡಿ ಕರಿಬೇಕು. ಇವು ಸೇಮ್ ಅಂಗಡಿ ಒಳಗೆ ಯಾವ ಥರ ಆಗ್ತಾವಲ್ಲ ಅದೇ ಥರ ಆಗ್ತಾವು. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದು ಭಾರಿ ಬೆಸ್ಟ್ ರೆಸಿಪಿ ಐತಿ. ಸೊ ಈಸಿ ಆ್ಯಂಡ್ ಕ್ವಿಕ್ ಆಗಿನೂ ಮಾಡ್ಬೋದು ಈ ಥರ ಮಾಡಿದ್ರೆ ಮೋತಿಚೂರು ಉಂಡೆ. ಆಮೇಲೆ ಸೇಮ್ ಮಾರ್ಕೆಟಲ್ಲಿ ಹೆಂಗೆ ಸಿಗ್ತಾವೆ ಅದೇ ಥರ ಆಗ್ತಾವು. ಸೊ ಈ ಥರ ತಟ್ಟೆ ಹಾಕಿ ಕರ್ಕೋಬೇಕ್ರಿ. ಈಗ ಬೆಂದಾವ್ ನೋಡ್ರಿ. ಈಗ ಇದೇ ಥರ ಎಲ್ಲ ತಟ್ಕೊಂಡು ವಡೆ ಥರ ಎಲ್ಲ ಹಾಕೋಬೇಕು. ಫುಲ್ ಬೆಂದ ಮೇಲೆ ತೆಗಿಬೇಕ್ರಿ ಈ ಥರ. ಸೊ ಎಲ್ಲ ಅದು ನೋಡ್ರಿ. ಇವನ್ನ ಒಂದೊಂದಾಗಿ ನಾವು ಮುರ್ಕೊಂತ ಹೋಗ್ಬೇಕು ಈ ಥರ. ಸೊ ಒಂದೊಂದೇ ಇವೆಲ್ಲ ಈ ಥರ ಮುರ್ಕೊಂಡು ಮತ್ತೆ ಮಿಕ್ಸರಿಗೆ ಹಾಕೋಣ. ಈಗ ಮಿಕ್ಸಿ ಜಾರ್ಗೆ ಸೊ ಇವನ್ನೆಲ್ಲ ಹಾಕಿ ಮತ್ತೆ ಗ್ರೈಂಡ್ ಮಾಡೋಣ. ಈಗ ನೋಡ್ರಿ ಈ ಥರ ಉರುಟಾಗಿರ್ಬೇಕದು. ಸೊ ಇವಾಗ ಪಾಕ ಮಾಡ್ಕೊಂಡು 1 ಕಪ್ಪಿಗೆ 1 ಕಪ್ ಅಳತಿ ಸಕ್ಕರೆ ತೊಗೋಬೇಕ್ರಿ.
ಆಮೇಲೆ ಅರ್ಧ ಕಪ್ಪು, ಈಗ ನಾನು ಅರ್ಧ ಕಪ್ಪು ನೀರು ಹಾಕ್ಬೇಕು. ಇದಕ್ಕೆ ನಾವು 1 ಕಪ್ ತೊಗೊಂಡಿದ್ವಿ ಅಂದ್ರೆ ಸಕ್ರೆನ ನೀರು ಅರ್ಧ ಕಪ್ ಹಾಕಬೇಕು. 1 ಕಪ್ಪು ಕಡಲೆಬೇಳೆಗೆ 1 ಕಪ್ಪು ಸಕ್ರೆ, ಇದೇ ಅಳತೆ ತೊಗೋಬೇಕ್ರಿ. ನೀವು 2 ಕಪ್ ತೊಗೊಂಡ್ರೆ 2 ಕಪ್ಪು ಸಕ್ರೆ ತೊಗೋಬೇಕು. ಈಗ ಒಂದು ಸ್ವಲ್ಪ ತುಪ್ಪ ಹಾಕೋಣ. ಈಗೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಹುರಿಯೋಣ. ಈಗ ಸೊ ಈ ಥರ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ ಈಗ ತುಪ್ಪದಾಗ. ಸೊ ದ್ಯಾಟ್ ಯಾವಾದರೂ ಹಸಿದು ಏನಾದರೂ ಒಳಗಡೆ ಇತ್ತಂದ್ರೆ ಈ ಥರ ಹುರ್ಕೊಳೋದ್ರಿಂದ ಎಲ್ಲ ಪರ್ಫೆಕ್ಟ್ ಬೆಂದು ಬರ್ತೈತಿ. ಸೊ ಈಗ ಸಕ್ಕರೆ ಪಾಕದಾಗ ಸ್ವಲ್ಪ ಕಲರ್ ಆ್ಯಡ್ ಮಾಡೋಣ. ಸೊ ಇದನ್ನು ಹಾಕೋದ್ರಿಂದ ಹೊರಗಿನ ಮೋತಿಚೂರು ಉಂಡೆ ಕೊಂಡ್ಕೊಂಡು ಬರ್ತೀವಲ್ಲ ಅದೇ ಥರ ಕಾಣ್ತಾವಿವು, ನೋಡೋಕೆ ಕಲರ್ಫುಲ್ಲಾಗಿ. ಸೊ ಆಯ್ತು ನೋಡ್ರಿ. ಈಗ ಪಾಕ, ಇದು ಪಾಕ ಈ ಥರ ಕೈಗೆ ಅಂಟ್ಕೋಬೇಕು. ಅಂಟ್ಕೊಂಡಂಗೆ ಈ ಥರ ಅಂಟ್ಕೋಬೇಕು. ಈಗ ಫ್ಲೇಮ್ ಬಂದ್ ಮಾಡೋಣ. ಇದೆಲ್ಲ ಪಾಕ ಈಗ ಏನೈತಿ ಇದಕ್ಕೆ ಹಾಕೋಣ. ಹುರ್ಕೊಂಡಿದ್ವಲ್ರಿ ಅದಕ್ಕೆ. ಸೊ ಎಲ್ಲ ಮಿಕ್ಸ್ ಮಾಡಿ ಈ ಥರ ಈಗ ಸ್ವಲ್ಪ ಈ ಥರ ಕಾಣ್ತೈತಿ ನೀರಂಗೆ. ಒಂದು ಅರ್ಧ ತಾಸು ಇಟ್ಬಿಟ್ವಿ ಅಂದ್ರೆ ಇದನ್ನು ಆರಕ್ಕೆ ಸ್ವಲ್ಪ ಗಟ್ಟಿಯಾಗಿರ್ತೈತಿ. ಈಗೆಲ್ಲ ಡ್ರೈ ಫ್ರೂಟ್ಸು ಕಟ್ ಮಾಡ್ಕೊಂಡಿದ್ದೆ ಅದೆಲ್ಲ ಹಾಕಾಕತ್ತೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ತಾಸು ಇಲ್ಲಾಂದ್ರೆ ತಾಸು ಇಡ್ರಿ ತಂಪಾಗಕ್ಕೆ. ಈಗ ನೋಡ್ರಿ ರೆಡಿ ಆಯ್ತು ಕಟ್ಟಕ್ಕೆ ಉಂಡಿನ. ಸೊ ಮೋತಿಚೂರು ಉಂಡೆ ರೆಡಿ ನೋಡ್ರಿ. ಈಗ ಹಿಂಗೆ ಒಂದೊಂದಾಗಿ ಕಟ್ಕೊಂಡು ಈಗ ಇಡೋಣ ಅಂತ. ಸೇಮ್ ಹೊರಗಡೆ ನಾವು ಕೊಂಡ್ಕೊಂಡು ಬರ್ತೀವಲ್ರಿ ಮೋತಿಚೂರು ಉಂಡೆ ಅದೇ ಥರ ಆಕ್ಕೈತಿ. ಈ ರೆಸಿಪಿ ಭಾರಿ ಈಸಿ, ಆಮೇಲೆ ಕ್ವಿಕ್ಕಾಗಿ ಆಗ್ತೈತಿ. ಟ್ರೈ ಮಾಡಿ ನೋಡ್ರಿ, ಕಮೆಂಟ್ ಮಾಡಿ ಹೇಳ್ರಿ ನನಗೆ ಯಾವ ಥರ ಆಗಿದ್ದು ಅಂತ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಹೇಳ್ರಿ. ಸೊ ನೋಡ್ರಿ ಇವು ಮೋತಿಚೂರು ಉಂಡೆ ಸೇಮ್ ಹೊರಗಡೆ ಕೊಂಡ್ಕೊಂಡು ಬರೋ ಉಂಡೆ ಥರನ ಆಗ್ಯಾವಲ್ರಿ ಇವು. ಸೊ ಈ ಥರ ಟ್ರೈ ಮಾಡಿರಿ. ನಮಸ್ಕಾರ.